ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೇಶದಲ್ಲಿ ಸದ್ಯ ಆಗ್ತಿರುವಂಥ ಬೆಳವಣಿಗೆಯನ್ನ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಇತ್ತೀಚಿನ ಒಂದು ಹೋರಾಟ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಆ ಹೋರಾಟ ಯಶಸ್ಸನ್ನು ಕೂಡ ಕಾಣ್ತು. ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಅದಾದ ಬಳಿಕ ಇದೀಗ ಮತ್ತೊಂದು ಹೋರಾಟ ಶುರುವಾಗ್ತಾ ಇದೆ. ಅದು E20 ಪೆಟ್ರೋಲ್ಗೆ ಸಂಬಂಧಪಟ್ಟ ಹಾಗೆ 31ನೇ ತಾರೀಕು ಹಾಗೆ ಆಗಸ್ಟ್ 4ನೇ ತಾರೀಕು ಬೃಹತ್ ಆದಂಥ ರ್ಯಾಲಿ ನಡೀತಾ ಇದೆ. ಆ E20 ಪೆಟ್ರೋಲ್ ವಿರುದ್ಧದ ಹೋರಾಟದ ಆಳ ಅಗಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಡಿಯೋವನ್ನ ಮಾಡಿದ್ದೇನೆ. ಕುತೂಹಲ ಇದ್ದಂಥವರು ಅದನ್ನು ಕೂಡ ಗಮನಿಸಬಹುದು. ಅದರ ಆಚೆಗೆ ಇನ್ನೊಂದು ಹೋರಾಟ ಇದೀಗ ಶುರು ಆಗಿದೆ. ಹೊಸದಾಗಿ ಶುರುವಾಗಿರುವಂಥ ಕೂಗಲ್ಲ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಸದ್ದು ಮಾಡ್ತಾನೆ ಇರುತ್ತೆ. ಈ ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಡೀತಾ ಇರೋದು, ಬೀದಿಗಿಳಿದು ಯಾರೂ ಕೂಡ ಹೋರಾಟವನ್ನು ಮಾಡ್ತಾ ಇಲ್ಲ. ಅದು ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ. ಮೀಸಲಾತಿ ಹಟಾವೋ ಆಂದೋಲನ ಅಥವಾ ಮೀಸಲಾತಿಯನ್ನು ತೆಗೆದು ಹಾಕಿ ಅಂತ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದಾರೆ. ಈ ಕ್ಯಾಂಪೇನ್ ಯಾಕೆ ಬಹಳ ಚರ್ಚೆ ಆಗ್ತಿದೆ ಅಂದರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜನ್ನು ಶುರು ಮಾಡ್ತಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಗೆ ಪೇಜನ್ನು ಶುರು ಮಾಡಿದ್ರು, ಅದೇ ರೀತಿಯಾಗಿ ಈ ಮೀಸಲಾತಿ ಹಟಾವೋ ಆಂದೋಲನ ಎನ್ನುವ ರೀತಿಯಲ್ಲಿ ಒಂದು ಪೇಜನ್ನು ಶುರು ಮಾಡ್ತಾರೆ. ಆ ಪೇಜ್ ಶುರು ಮಾಡ್ತಾ ಇದ್ದ ಹಾಗೆ ಲಕ್ಷಗಟ್ಟಲೆ ಫಾಲೋವರ್ಸ್ ಬರೋದಕ್ಕೆ ಶುರುವಾಗ್ತಾರೆ. ಸದ್ಯ 55 ಲಕ್ಷ ಮಂದಿ ಆ ಪೇಜನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಆಂದೋಲನ, ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ಸಂಪೂರ್ಣವಾದಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ಒಂದು ಕ್ಲಾರಿಟಿಯನ್ನು ಕೊಟ್ಟು ಅದಾದ ಬಳಿಕ ವಿಡಿಯೋ ವಿಚಾರಕ್ಕೆ ಬರ್ತೇನೆ. ಬಂಧುಗಳೇ, ಮೀಸಲಾತಿ ಎಂದಾಗ ನಮ್ಮಲ್ಲಿ ತುಂಬ ಜನರಿಗೆ ಅಂದರೆ ಬೇರೆ ರೀತಿಯಾದಂಥ ಕಲ್ಪನೆ ಇದೆ. ಅಂದರೆ ಬಡವರನ್ನ ಶ್ರೀಮಂತರನ್ನ ಮಾಡೋದಿಕ್ಕೆ ಇರುವಂಥದ್ದೇ ಮೀಸಲಾತಿ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥವ್ರನ್ನ ಆರ್ಥಿಕವಾಗಿ ಮೇಲಕ್ಕೆತ್ತೋದಿಕ್ಕೆ ಇರೋದೇ ಮೀಸಲಾತಿ. ಆ ಕಾರಣಕ್ಕಾಗಿ ಈ ಮೀಸಲಾತಿ ಎನ್ನುವಂಥ ಪರಿಕಲ್ಪನೆ ಬಂತು ಅಂತ ಹೇಳಿ ಹಾಗೇನಾದ್ರೂ ಅಂದುಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಮೀಸಲಾತಿ ಅಂದರೆ ಬಡವರನ್ನ ಶ್ರೀಮಂತರಾಗಿಸುವುದು ಅಲ್ಲ. ಯಾಕೆ ಮೀಸಲಾತಿ ಬಂತು? ಯಾವ ಸಮುದಾಯ ನಿರಂತರವಾಗಿ ಶತಮಾನಗಳಿಂದ ಶೋಷಣೆಗೆ ಒಳಗಾಗಿತ್ತೋ, ತುಳಿತಕ್ಕೆ ಒಳಗಾಗಿತ್ತೋ, ಯಾರನ್ನ ನಾವು ದಮನಿತರು ಅಂತ ಕರಿತಾ ಇದ್ವೋ, ಅಥವಾ ಯಾವ ಸಮುದಾಯವನ್ನ ಆಡಳಿತದಿಂದ, ಅಧಿಕಾರದಿಂದ, ಶಿಕ್ಷಣದಿಂದ, ಉದ್ಯೋಗದಿಂದ ಅವರನ್ನ ದೂರ ತಳ್ಳಲಾಗಿತ್ತೋ, ಅವರಿಗೆ ಅದ್ಯಾವುದೂ ಕೂಡ ಸಿಗದ ರೀತಿಯಲ್ಲಿ ವಂಚನೆ ಮಾಡಲಾಗಿತ್ತೋ, ಅಂತಹ ಸಮುದಾಯಕ್ಕೆ ಸಾಮಾಜಿಕ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ಮೀಸಲಾತಿಯ ಉದ್ದೇಶ. ಏನು ಸಿಂಪಲ್ ಆಗಿ ಉದಾಹರಣೆಯನ್ನು ಕೊಡೋದಾದ್ರೆ, ಬಂಧುಗಳೇ, ಯಾವುದು ನಾವು ಮೇಲ್ಜಾತಿ ಕೆಳಜಾತಿ ಎನ್ನುವ ರೀತಿಯಲ್ಲಿ ಕರಿತೀವಲ್ಲ, ನಾನು ಯಾವುದನ್ನು ಮೇಲ್ಜಾತಿ ಯಾವುದನ್ನು ಕೆಳಜಾತಿ ಅಂತ ಕರೆಯೋದಿಲ್ಲ. ಆದರೆ ನಿಮ್ಮೆಲ್ಲರಿಗೂ ಕೂಡ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಗೊತ್ತಿರುವಂಥ ವಿಚಾರ. ಯಾವುದೋ ಒಂದು ಮೇಲ್ಜಾತಿಯವರು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕೆಳಜಾತಿಯ ಕುಟುಂಬದವರನ್ನ ನಿರಂತರವಾಗಿ ಶೋಷಣೆಗೆ ಒಳಪಡಿಸ್ತಾ ಇದ್ರು, ಅಥವಾ ಅವ್ರನ್ನ ಒಂದು ರೀತಿಯಲ್ಲಿ ಪ್ರಾಣಿಗಳಿಗಿಂತಲೂ ಕೂಡ ಕಡೆಯಾಗಿ ಕಾಣ್ತಾ ಇದ್ರು ಅಂತ ಇಟ್ಕೊಳ್ಳಿ. ಅದೇ ಕೆಳ ಸಮುದಾಯದ ಓರ್ವ ವ್ಯಕ್ತಿ ಮೀಸಲಾತಿಯನ್ನು ಪಡೆದುಕೊಂಡು ಚೆನ್ನಾಗಿ ಓದಿ, ಅದೇ ಮೀಸಲಾತಿಯನ್ನು ಪಡೆದುಕೊಂಡು ಉದ್ಯೋಗವನ್ನು ಪಡೆದು ತಹಶೀಲ್ದಾರು ಅಥವಾ ಜಿಲ್ಲಾಧಿಕಾರಿ ಆದಂಥ ಸಂದರ್ಭದಲ್ಲಿ ಇದೇ ಮೇಲ್ಜಾತಿ ಕುಟುಂಬದ ವ್ಯಕ್ತಿ ಅವರ ಬಳಿಯೇ ಕೆಲಸವನ್ನು ಕೆಲಸ ಮಾಡಿಸ್ಕೊಳ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಹೇಗಿರುತ್ತೆ? ಅದೇ ಮೀಸಲಾತಿಯ ಬಹಳ ಸ್ಪಷ್ಟವಾದಂಥ ಪರಿಕಲ್ಪನೆ. ಯಾವ ಸಮುದಾಯ ತುಳಿತಕ್ಕೊಳಗಾಗಿತ್ತೋ ಆ ಸಮುದಾಯಕ್ಕೆ ಸಾಮಾಜಿಕ ಪ್ರಾತಿನಿಧ್ಯ ಸಿಗಬೇಕು. ಒಂದು ಹಂತಕ್ಕೆ ಅವರು ಕೂಡ ಸಮಾಜದಲ್ಲಿ ಎಲ್ಲರ ಜೊತೆಗೂ ಕೂಡ ಬೆರೆತುಕೊಳ್ಬೇಕು. ಅಧಿಕಾರದಲ್ಲಿ, ಆಡಳಿತದಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶ ಸಿಗಬೇಕು ಎನ್ನುವ ರೀತಿಯಲ್ಲಿ. ಓಕೆ, ಈಗ ಆಂದೋಲನದ ವಿಚಾರಕ್ಕೆ ಬರೋಣ. ಮೊದಲಿಗೆ ಆಂದೋಲನದ ಬಗ್ಗೆ ಮಾತನಾಡಿ ಅದಾದ ಬಳಿಕ ಮೀಸಲಾತಿ ಯಾವಾಗಿಂದ ಶುರುವಾಯಿತು, ಅದರ ಪರಿಕಲ್ಪನೆ ಏನಿತ್ತು, ಮೀಸಲಾತಿಯ ಪರವಾಗಿರುವಂಥವ್ರ ವಾದ ಏನು, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಅದಾದ ಬಳಿಕ ಇನ್ನೊಂದಷ್ಟು ವಿಚಾರಗಳಿಗೆ ಬರ್ತಾ ಹೋಗೋಣ. ಬಂಧುಗಳೇ, ಈಗ ಮೀಸಲಾತಿಯನ್ನು ವಿರೋಧಿಸ್ತಾ ಇರುವಂಥವರ ವಾದ ಏನು ಅಂದರೆ, ಅವರು ಮೊದಲ ಪಾಯಿಂಟ್ ಅನ್ನು ಮುಂದಿಡ್ತಾ ಇರೋದು, ಅದರಲ್ಲೂ ಕೂಡ ವಿದ್ಯಾರ್ಥಿಗಳೇ ಸಾಕಷ್ಟು ಮಂದಿ ವಾಯ್ಸ್ ರೈಸ್ ಮಾಡ್ತಿರುವ ಕಾರಣಕ್ಕಾಗಿ ಪ್ರತಿಭೆಗೆ ತಕ್ಕ ರೀತಿಯಾದಂಥ ಆದ್ಯತೆ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅವರೊಂದಷ್ಟು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಈಗ ನೀಟ್ ಪರೀಕ್ಷೆಯಲ್ಲೇ ಈಗ ಮೇಲ್ವರ್ಗಕ್ಕೆ ಸೇರಿದಂಥವರು 95% ತೆಗೆದುಕೊಂಡ್ರೂ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಮೀಸಲಾತಿಯನ್ನು ಪಡೆಯುವಂಥವರು 60% ಪಡೆದುಕೊಂಡ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಇದೆ. ಹೀಗಾಗಿ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇದ್ದೇವೆ, ನಮ್ಮಲ್ಲಿ ಪ್ರತಿಭೆ ಇದೆ, ಆದರೆ ಆ ಪ್ರತಿಭೆಗೆ ಬೇಕಾದಂಥ ವೇದಿಕೆ ಸಿಗ್ತಾ ಇಲ್ಲ. ನಮ್ಮ ಪ್ರತಿಭೆ ಎಲ್ಲವೂ ಕೂಡ ನಿಷ್ಪ್ರಯೋಜಕ ಅಂತ ಕರೆಸಿಕೊಳ್ತಾ ಇದೆ. ಪ್ರತಿಭೆಯೇ ಇಲ್ಲದಂಥವರು ಅಥವಾ ತಕ್ಕ ಮಟ್ಟಿಗಿನ ಪ್ರತಿಭೆ ಇದ್ದಂಥವರು ಆ ಮೀಸಲಾತಿಯ ಕಾರಣಕ್ಕಾಗಿ ನಮ್ಮ ಜಾಗವನ್ನು ಅವರು ಕಿತ್ಕೊಳ್ತಾ ಇದ್ದಾರೆ. ಹೀಗಾಗಿ ಮೀಸಲಾತಿ ಅನ್ನೋದನ್ನು ಕಂಪ್ಲೀಟ್ ಆಗಿ ಕಿತ್ತೊಗೆದು ಪ್ರತಿಭೆಗೆ ತಕ್ಕನಾದಂಥ ಅವಕಾಶವನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ ಒಂದು ವಾದವನ್ನು ಮುಂದಿಡ್ತಾ ಇದ್ದಾರೆ. ಇನ್ನೊಂದು ವಾದ ಏನಪ್ಪಾ ಅಂದ್ರೆ, ಅವ್ರು ಹೇಳ್ತಾ ಇರೋದು ಜಾತಿ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡೋದಿಕ್ಕೆ ಹೋಗಬಾರದು.
ಬಡವರನ್ನ ಶ್ರೀಮಂತರನ್ನಾಗಿಸೋದಿಕ್ಕೆ ಮೀಸಲಾತಿ ಬೇಕು, ಅಥವಾ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಅಥವಾ ಯಾರು ಬಡವರಿದ್ದಾರೋ ಅವರಿಗೆ ಮೀಸಲಾತಿ ಬೇಕು. ಅದಕ್ಕೂ ಅವರು ಎಕ್ಸಾಂಪಲ್ ಅನ್ನು ಕೊಡ್ತಾ ಇದ್ದಾರೆ. ಯಾವುದೋ ಬ್ರಾಹ್ಮಣ ಸಮುದಾಯದ ಓರ್ವ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಅವರೆಲ್ಲೋ ಒಂದು ಕಡೆ ಕಾಯಿಯನ್ನ ಮಾರ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವರ ಮಗಳನ್ನ ಅವರು ಓದಿಸ್ಬೇಕು ಅಂತಾದ್ರೆ ಅಥವಾ ಮಗನನ್ನ ಓದಿಸ್ಬೇಕು ಅಂತ ಆದರೆ ಅವರ ಮಗನಿಗೋ ಅಥವಾ ಮಗಳಿಗೋ ಕೇವಲ ಪ್ರತಿಭೆ ಇದ್ದರೆ ಸಾಲದು, ಅದರ ಜೊತೆಗೆ ಅವರು ವಿಪರೀತವಾದಂತಹ ಹಣವನ್ನ ವಿನಿಯೋಗಿಸುವಂತ ಪರಿಸ್ಥಿತಿ ಇದೆ. ಹೀಗಿದ್ದಂಥ ಸಂದರ್ಭದಲ್ಲಿ ಹೇಗಿದು ನ್ಯಾಯ ಅಂತ ಆಗುತ್ತೆ? ಆ ಕಾರಣಕ್ಕಾಗಿ ಬಡವರಿಗೆ ಶ್ರೀಮಂತರನ್ನಾಗಿಸುವ ಕಾರಣಕ್ಕಾಗಿ ಮೀಸಲಾತಿ ಬೇಕು ಎನ್ನುವ ರೀತಿಯಲ್ಲಿ ಅವರು ಕೇಳ್ತಾ ಇದ್ದಾರೆ. ಇನ್ನೊಂದು ವಾದ ಅವರು ಮುಂದಿಡ್ತಿರೋದೇನಪ್ಪಾ ಅಂದ್ರೆ, ಒಂದಷ್ಟು ಸಮುದಾಯದವರು ಒಂದು ಪೀಳಿಗೆ ಮಾತ್ರ ಅಲ್ಲ, ನಂತರದ ಪೀಳಿಗೆಯೂ ಕೂಡ ಮೀಸಲಾತಿಯ ಲಾಭವನ್ನು ಪಡೆದುಕೊಂಡು ಹೋಗ್ತಾನೆ ಇದೆ. ಅಂದ್ರೆ ಅವರು ಉದಾಹರಣೆ ಕೊಡೋದೇನಪ್ಪಾ ಅಂದ್ರೆ, ಯಾವುದೋ ಒಂದು ಸಮುದಾಯದಿಂದ ಮೀಸಲಾತಿಯ ಲಾಭವನ್ನು ಪಡೆದು IAS ಅಧಿಕಾರಿ ಆದ್ರು ಅಂತ ಇಟ್ಕೊಳ್ಳಿ. ಅದಾದ ಬಳಿಕ ಅವರ ಮುಂದಿನ ಪೀಳಿಗೆಯೂ ಕೂಡ ಅದರ ಲಾಭವನ್ನು ಪಡಿತಾ ಇದೆ, ಅದರ ಮುಂದಿನ ಪೀಳಿಗೆಯೂ ಕೂಡ ಅದರ ಲಾಭವನ್ನು ಪಡಿತಾ ಇದೆ. ಇದಕ್ಕೆ ಬ್ರೇಕ್ ಬೀಳಬೇಕು ಎನ್ನುವ ವಾದವನ್ನು ಮುಂದಿಡ್ತಿದ್ದಾರೆ. ಹಾಗೆ ಇನ್ನೊಂದು ವಾದ ಅಂದ್ರೆ ಅದು ಕ್ರೀಮಿ ಲೇಯರ್ ಅಥವಾ ಕೆನೆ ಪದರಕ್ಕೆ ಸಂಬಂಧಪಟ್ಟ ಹಾಗೆ. ಅದೇನು ಅಂತ ನಾನು ಆಮೇಲೆ ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಹಳ ಕುತೂಹಲಕಾರಿಯಾಗಿರುವಂತಹ ವಿಚಾರ. ಕ್ರೀಮಿ ಲೇಯರ್ ಪರವಾಗಿ ನಾನು ಕೂಡ ಇದ್ದೇನೆ, ನನ್ನಂತೆ ಸಾಕಷ್ಟು ಮಂದಿಯೂ ಕೂಡ ವಾದವನ್ನ ಮಾಡ್ತಾರೆ. ಅದೊಂದು ಆಗಬೇಕಾದಂಥ ವಿಚಾರ, ಕೆನೆ ಪದರ ಅದೇನು ಅಂತ ನಾನು ಆನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಈ ರೀತಿಯಾಗಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ ನಿಮಗೆ ಯಾಕೆ ಮೀಸಲಾತಿನ ತೆಗೆದು ಹಾಕಬೇಕು ಅನ್ನೋದು ಅವ್ರ ವಾದ ಆಗಿದೆ ಅಂದ್ರೆ, ಬಡವರಿಗೆ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ, ಪ್ರತಿಭೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ, ಅದರ ಬದಲಾಗಿ ಮೀಸಲಾತಿಯ ಲಾಭದಿಂದಲೇ ಅವರೆಲ್ಲರೂ ಕೂಡ ಪಡೆದುಕೊಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸ್ತಿದ್ದಾರೆ. ಅದಕ್ಕೆ ಒಂದಷ್ಟು ಮಂದಿ ಈಗ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ದೊಡ್ಡ ಮಟ್ಟಗಿನ ಕ್ಯಾಂಪೇನ್ ರೂಪವನ್ನು ಕೂಡ ಅದು ಪಡೆದುಕೊಳ್ತಾ ಇದೆ. ಓಕೆ, ಹಾಗಾದ್ರೆ ಹೇಗೆ ಬಂತು ಈ ಮೀಸಲಾತಿಯ ಪರಿಕಲ್ಪನೆ? ಏನು ಕತೆ ಇದು? ಸದ್ಯಕ್ಕೆ ಯಾವ ರೀತಿಯಾದಂಥ ಮೀಸಲಾತಿ ಇದೆ ಆ ವಿಚಾರಕ್ಕೆ ಈಗ ಬರೋಣ. ಹಾಗೆ ಮೀಸಲಾತಿಯ ಪರವಾಗಿ ಇರುವಂತವ್ರ ವಾದ ಏನು ಎತ್ತ ಅಂತಲೂ ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೀಸಲಾತಿ ಸ್ವಾತಂತ್ರ್ಯದ ನಂತರ ಬಂದಿದ್ದು ಮಾತ್ರ ಅಲ್ಲ, ಅಥವಾ BR ಅಂಬೇಡ್ಕರ್ ಅಂದ್ರೆ BR ಅಂಬೇಡ್ಕರ್ ಹೌದು, ಒಂದು ಸ್ಪಷ್ಟವಾದಂತ ಪರಿಕಲ್ಪನೆ ಎಲ್ಲವನ್ನೂ ಕೂಡ ಕೊಟ್ಟಂತವರು. ಅದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಆ ಮೀಸಲಾತಿಗೆ ಸಂಬಂಧಪಟ್ಟಾಗ ಒಂದು ಆಲೋಚನೆ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲೇ. ಉದಾಹರಣೆಗೆ ಈ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೀಸಲಾತಿಯನ್ನು ಕೊಡಲಾಗಿತ್ತು. ಬ್ರಾಹ್ಮಣೇತರರಿಗೆ ಮೀಸಲಾತಿಯ ಇದನ್ನು ಕೊಡಲಾಗಿತ್ತು. ಜೊತೆಗೆ ಬೇರೆ ಬೇರೆ ಒಂದಷ್ಟು ಸಂಸ್ಥಾನದಲ್ಲೂ ಕೂಡ ಈ ರೀತಿಯಾಗಿತ್ತು. ಸ್ವಾತಂತ್ರ್ಯ ನಂತರ ನಮ್ಮದೇ ಆದಂಥ ಒಂದು ಸಂವಿಧಾನದ ಪರಿಕಲ್ಪನೆ ಬಂದ ನಂತರ ಮೀಸಲಾತಿಗೆ ಒಂದು ಸ್ಪಷ್ಟವಾದಂಥ ರೂಪ ಸಿಕ್ತು. BR ಅಂಬೇಡ್ಕರ್ ಅದರ ಕರ್ತೃ. ಯಾವ ರೀತಿಯಾಗಿ? ನಾನು ಆಗಲೇ ಹೇಳಿದ ಹಾಗೆ, ಯಾರು ಸಮಾಜದಲ್ಲಿ ಹಿಂದುಳಿದಿದ್ದಾರೋ ಅಥವಾ ಯಾವ ಸಮುದಾಯ ನಿರಂತರವಾಗಿ ಶೋಷಣೆಗೆ ಒಳಗಾಗಿದೆಯೋ, ಆಡಳಿತ ಅಧಿಕಾರ ಎಲ್ಲದಿಂದಲೂ ಕೂಡ ದೂರ ಉಳಿದಿದ್ದಾರೋ ಅಂಥವರಿಗೆ ಮೀಸಲಾತಿ, ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿ, ಹಾಗೆ ರಾಜಕೀಯವಾಗಿಯೂ ಕೂಡ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಅಂಬೇಡ್ಕರ್ ಅವರ ಸ್ಪಷ್ಟವಾದಂಥ ಪರಿಕಲ್ಪನೆ ಆಗಿತ್ತು. ಹಾಗಾದ್ರೆ ಮೀಸಲಾತಿ ಇಂತಿಷ್ಟೇ ವರ್ಷ ಇರಬೇಕು ಅಂತ ಏನಾದರೂ ಇತ್ತಾ? ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವಾದ ನಡೀತಾ ಇರುತ್ತೆ. ಅಂಬೇಡ್ಕರ್ ಇಷ್ಟೇ ವರ್ಷ ಅಂತ ಹೇಳಿದ್ರು, ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂದ್ರೆ, ಈ ರಾಜಕೀಯ ಮೀಸಲಾತಿಯನ್ನ ಕೊಡ್ತೀವಲ್ಲ, ಅದು ಕೇವಲ 10 ವರ್ಷ ಇರಬೇಕು. 10 ವರ್ಷದ ಬಳಿಕ ಆಗಿನ ಸ್ಥಿತಿಯನ್ನ ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಸರ್ಕಾರ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ. ಆ ಕಾರಣಕ್ಕಾಗಿಯೇ ಪ್ರತಿ 10 ವರ್ಷ ಅದನ್ನು ಮತ್ತೆ 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 ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ, ಅಂದ್ರೆ ರಾಜಕೀಯ ಮೀಸಲಾತಿ ವಿಚಾರದಲ್ಲಿ. ಆದರೆ ಇದಕ್ಕೆ ಕಾಲಮಿತಿ ಇಲ್ಲ. ಶಿಕ್ಷಣ ಹಾಗೆ ಉದ್ಯೋಗದ ಮೀಸಲಾತಿಯನ್ನು ಕೊಡಲಾಗಿದೆ. ಅದಕ್ಕೆ ಯಾವುದೇ ಕಾಲಮಿತಿಯನ್ನು ಕೂಡ ಅಂಬೇಡ್ಕರ್ ನಿಗದಿಪಡಿಸಿರಲಿಲ್ಲ. ಈಗಲೂ ಕೂಡ ಅದಕ್ಕೆ ಯಾವುದೇ ಕಾಲಮಿತಿಯೂ ಕೂಡ ಇಲ್ಲ. ಇದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಮೀಸಲಾತಿಯ ಉದ್ದೇಶ ಅಥವಾ ಮೀಸಲಾತಿ ಎನ್ನುವಂಥ ಒಂದು ಪರಿಕಲ್ಪನೆ ಬಂದಂತ ಸಂದರ್ಭ. ಒಟ್ಟಾರೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಈಗ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಯಾರ್ಯಾರಿಗೆ ಮೀಸಲಾತಿ ಇದೆ ಅಂದ್ರೆ, SC ಸಮುದಾಯಕ್ಕಿದೆ, ST ಸಮುದಾಯಕ್ಕಿದೆ, ಹಾಗೆ OBC ಆರ್ಥಿಕವಾಗಿ ಹಿಂದುಳಿದಂತ ಸಾಮಾನ್ಯ ವರ್ಗ ಅವರಿಗೂ ಕೂಡ ಮೀಸಲಾತಿ ಇದೆ. ಅದೇ ರೀತಿಯಾಗಿ EWS ಅಂದರೆ ಆರ್ಥಿಕವಾಗಿ ಹಿಂದುಳಿದಂತ ಮೇಲ್ವರ್ಗದವರಿಗೂ ಕೂಡ 10% ಮೀಸಲಾತಿಯನ್ನ ನೀಡಲಾಗ್ತಾ ಇದೆ. ತುಂಬಾ ಜನರ ಗಮನಕ್ಕಿಲ್ಲ ಇದು. ಕೇಂದ್ರ ಸರ್ಕಾರ ರೂಪಿಸಿದಂತ ಒಂದು ನಿಯಮ ಇದು. EWS ಅಂತ ಹೇಳಿ ಕರಿತೀವಿ. 10% ಮೀಸಲಾತಿ ಮೇಲ್ವರ್ಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಅಂಥದ್ದೊಂದು ಮೀಸಲಾತಿಯೂ ಕೂಡ ಇದೆ. ಅದು ಕೆಲವು ಕಡೆಗಳಲ್ಲಿ ಮಾತ್ರ ಅದು ಅಪ್ಲೈ ಆಗುತ್ತೆ. ಒಟ್ಟಾರೆಯಾಗಿ ಇದು ನಮ್ಮಲ್ಲಿ ಇರುವಂತ ಮೀಸಲಾತಿಯ ವಿಚಾರವ. ಇಷ್ಟೆಲ್ಲವೂ ಕೂಡ ಅರ್ಥ ಆಯ್ತಲ್ಲ ನಿಮಗೆ? ಹಾಗಾದ್ರೆ ಮೀಸಲಾತಿಯಲ್ಲಿ ಬದಲಾಗಬೇಕಾಗಿರೋದು ಏನು, ಮೀಸಲಾತಿಯ ಅವಶ್ಯಕತೆ ಏನು, ಅದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಬಂಧುಗಳೇ, ಯಾಕೆ ಮೀಸಲಾತಿ ಬೇಕು ಅಂತ ಹೇಳ್ತೀವಿ ಅಂದ್ರೆ, ಇವತ್ತಿಗೂ ಕೂಡ ನಮ್ಮ ಸಮಾಜ ಬದಲಾಗಿಲ್ಲ. ಇವತ್ತಿಗೂ ಕೂಡ ಆ ಜಾತಿ ಪಿಡುಗನ್ನ ಕಿತ್ತೊಗೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶ ಅಂತಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಇರುವಂತ ವಾಸ್ತವ ಸತ್ಯ. ನಾನು ಸಾಕಷ್ಟು ಕಡೆಗಳಲ್ಲಿ ಓಡಾಡಿದ್ದೇನೆ, ಅದನ್ನು ಕಣ್ಣಾರೆ ಕಂಡಿದ್ದೇನೆ. ಇವತ್ತಿಗೂ ಕೂಡ ಎಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ.
ಬಂಧುಗಳೇ, ಇವತ್ತಿಗೂ ಕೂಡ ಸಾಕಷ್ಟು ಸಮುದಾಯಗಳಿಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಇಲ್ಲ. ಎಲ್ಲಿಯವರೆಗೆ ಅಂದ್ರೆ ಚಿತ್ರದುರ್ಗ ಭಾಗದಲ್ಲಿ ನಿಮಗೆ ನೆನಪಿರಬಹುದು, ಅಲ್ಲಿನ ಸಂಸದರಿಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಿರಲಿಲ್ಲ ಇಂತಹ ಜಾತಿ ಎನ್ನುವಂತ ಕಾರಣಕ್ಕಾಗಿ. ಮನೆ ಒಳಗಡೆ ಎಂಟ್ರಿ ಇಲ್ಲ, ಕಟಿಂಗ್ ಶಾಪ್ಗಳಿಗೆ ಎಂಟ್ರಿ ಇಲ್ಲ. ಎಷ್ಟೋ ಕಡೆಗಳಲ್ಲಿ ಒಂದು ಊರಿಗೊಂದು ಬಾವಿ ಇರುತ್ತೆ ಅಂತ ಇಟ್ಕೊಳ್ಳಿ, ಆ ಬಾವಿಯಲ್ಲಿ ನೀರನ್ನ ಸೇದುವ ಹಾಗಿಲ್ಲ. ಇನ್ನೆಷ್ಟೋ ಕಡೆಗಳಲ್ಲಿ ಕೆಳಜಾತಿಯವರು ಎನ್ನುವ ಕಾರಣಕ್ಕಾಗಿ ಅವ್ರು ಇನ್ನೇನೋ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಅವರಿಗೆ ಬಹಿಷ್ಕಾರ ಹಾಕಿದಂತ ಉದಾಹರಣೆ ಇದೆ, ಅವರಿಗೆ ದಂಡ ಹಾಕಿದಂತ ಉದಾಹರಣೆ ಇದೆ, ಅವರನ್ನ ಅತ್ಯಂತ ನಿಕೃಷ್ಟವಾಗಿ ನಡೆಸಿಕೊಂಡಂತ ಉದಾಹರಣೆ ನಮ್ಮ ಕಣ್ಣ ಮುಂದೆ ಬೇಕಾದಷ್ಟು ಇದೆ. ಇವತ್ತಿಗೂ ಕೂಡ ಅವರಿಗೆ ಸಿಗಬೇಕಾದಂತ ಆ ಗೌರವ ಸಮಾಜದಲ್ಲಿ ಸಿಗ್ತಾ ಇಲ್ಲ. ಇನ್ನೊಂದಷ್ಟು ಕಡೆಗಳಂತೂ ತೀರಾ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗುತ್ತೆ. ಇತ್ತೀಚಿನ ಒಂದು ಉದಾಹರಣೆ, ಮಂಡ್ಯ ಭಾಗದ ನಾನೇ ಸುದ್ದಿಯನ್ನ ಮಾಡಿದ್ದೆ. ಓರ್ವ ಮೇಲ್ಜಾತಿಗೆ ಸೇರಿದಂತ ಓರ್ವ ವ್ಯಕ್ತಿ ಕೆಳಜಾತಿಯವರು ದೇವಸ್ಥಾನಕ್ಕೆ ಬಂದ್ರು, ಹೊಸದಾಗಿ ಮದುವೆ ಆಗಿರ್ತಾರೆ, ದೇವಸ್ಥಾನಕ್ಕೆ ಬಂದ್ರು ಎನ್ನುವ ಕಾರಣಕ್ಕಾಗಿ, ಅವರು ದೇವಸ್ಥಾನದ ಒಳಗಡೆ ಬರಬಾರದು ಎನ್ನುವ ಕಾರಣಕ್ಕಾಗಿ ತನ್ನ ಮೈ ಮೇಲೆ ದೇವರು ಬಂದಿದ್ದಾನೆ, ದೇವರೇ ಹೇಳ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಆತ ನರ್ತನ ಎಲ್ಲವನ್ನೂ ಕೂಡ ಮಾಡಿ ನೀವು ದೇವಸ್ಥಾನದ ಒಳಗಡೆ ಬರಬಾರದು, ಹೋಗಿ ಹೋಗಿ ಅಂತೇಳಿ ಆತ ಕಿರುಚಾಡಿದಂತ ಉದಾಹರಣೆಯೂ ಕೂಡ ಇದೆ. ಇವತ್ತಿಗೂ ಕೂಡ ಆ ಜಾತಿ ಪಿಡುಗನ್ನ ಕಿತ್ತೊಗೆಯೋದಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಕೂಡ ಅದೆಷ್ಟೋ ಸಮುದಾಯಗಳನ್ನ ಸರಿಸಮಾನಾಗಿ ನೋಡ್ತಾ ಇಲ್ಲ, ಅದೆಷ್ಟೋ ಸಮುದಾಯಗಳಿಗೆ ಕನಿಷ್ಠ ಗೌರವವನ್ನು ಕೂಡ ಕೊಡ್ತಾ ಇಲ್ಲ, ಅದೆಷ್ಟೋ ಕಡೆಗಳಲ್ಲಿ ಪ್ರಾಣಿಗಳಿಗಿಂತಲೂ ಕೂಡ ಕಡೆಯಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಅದೆಷ್ಟೋ ಕಡೆಗಳಲ್ಲಿ ಇವತ್ತಿಗೂ ಕೂಡ ಅಧಿಕಾರ, ಆಡಳಿತ, ಶಿಕ್ಷಣ ಎಲ್ಲದರಿಂದಲೂ ಕೂಡ ದೂರ ಇಡುವಂತ ಪ್ರಯತ್ನ ಆಗ್ತಾ ಇದೆ, ಊರಿನಿಂದಲೇ ದೂರ ಇಡುವಂತ ಪ್ರಯತ್ನ ಆಗ್ತಾ ಇದೆ. ಇದನ್ನು ಹೇಳಬಾರ್ದೇನೋ, ಆದ್ರೆ ವಾಸ್ತವ ಸತ್ಯ ತುಂಬಾ ಕಡೆಗಳಲ್ಲಿ ಒಂದಷ್ಟು ಸಮುದಾಯಗಳಿಗೆ ಇದು ಹೇಳಿದ್ರೆ ಅದು ಬೇರೆ ರೂಪವನ್ನು ಪಡೆದುಕೊಳ್ಬೋದು. ಆದ್ರೆ ವಾಸ್ತವ ಸತ್ಯ ಅದೆಷ್ಟೋ ಊರುಗಳಲ್ಲಿ ನಾನು ಕಣ್ಣಾರೆ ನೋಡಿದ್ದೇನೆ, ಆ ಸಮುದಾಯಕ್ಕೆ ಒಂದು ಸಪ್ರೇಟ್ ಆದಂಥ ಏರಿಯಾ ರೀತಿಯಲ್ಲಿ ಮಾಡಿರ್ತಾರೆ. ಅದನ್ನು ನಾನೇನು ಅಂತ ಬಾಯ್ಬಿಟ್ಟು ಹೇಳಕ್ಕೆ ಹೋಗಲ್ಲ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಸಪ್ರೇಟ್ ರೀತಿಯಲ್ಲಿ ಮಾಡಿರ್ತಾರೆ ಒಂದು ಊರಲ್ಲಿ, ಒಂದು ಯಾವುದೋ ಒಂದು ಭಾಗದಲ್ಲಿ. ಅಲ್ಲಿಗೆ ಅದೆಷ್ಟೋ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂಥವ್ರು ಆ ರಸ್ತೆಯಲ್ಲೂ ಕೂಡ ಹೋಗೋದಿಲ್ಲ, ಅಥವಾ ಒಳಗಡೆ ಅಂತೂ ಎಂಟ್ರಿ ಅಂತೂ ಕೊಡೋದೇ ಇಲ್ಲ, ಅಥವಾ ಆ ಏರಿಯಾವನ್ನೇ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ನೋಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ, ಅಥವಾ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಳ್ತಾರೆ. ಇಷ್ಟೆಲ್ಲ ಇರುವಂತಹ ಸಂದರ್ಭದಲ್ಲಿ ನೀವು ಮೀಸಲಾತಿಯನ್ನು ಕಿತ್ತು ಒಗಿರಿ ಅಂತಾದರೆ ನಮ್ಮ ಸಮಾಜ ಪುನಃ ಯಾವ ಕಡೆಗೆ ಹೋಗಬಹುದು ನೀವು ಯೋಚನೆ ಮಾಡಿ. ಬಂಧುಗಳು, ಇದು ವಾಸ್ತವ ಸತ್ಯ ಅಥವಾ ಕಟು ಸತ್ಯ. ಇವತ್ತಿಗೂ ಕೂಡ ಒಂದಷ್ಟು ಸಮುದಾಯಗಳಲ್ಲಿ MLAಗಳಾಗ್ತಿದ್ದಾರೆ, MP ಗಳಾಗ್ತಾ ಇದ್ದಾರೆ, ಸಚಿವರಾಗ್ತಿದ್ದಾರೆ ಅಂದ್ರೆ ಕಾರಣ ಇದೇ ಮೀಸಲಾತಿ. ಇವತ್ತು ಅದೆಷ್ಟೋ ಸಮುದಾಯಗಳಲ್ಲಿ ತಹಶೀಲ್ದಾರ್ ಆಗ್ತಿದ್ದಾರೆ, ಜಿಲ್ಲಾಧಿಕಾರಿಗಳಾಗ್ತಿದ್ದಾರೆ, ಒಳ್ಳೊಳ್ಳೆ ಅಧಿಕಾರಿಗಳಾಗ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮೀಸಲಾತಿ. ಇದೆಲ್ಲವನ್ನು ಕೂಡ ಕಿತ್ತೊಗೆದು ಬಿಟ್ಟರೆ ನಮ್ಮ ಸಮಾಜ ಮತ್ತೊಮ್ಮೆ ಎಲ್ಲಿಗೆ ಬರಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ. ಇವತ್ತಿಗೂ ಕೂಡ ನಾವು ಜಾತಿ 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 ಅಂತ ಬಡದಾಡ್ಕೊಳ್ತಿದ್ದೀವಿ, ಬಾಯ್ ಬಡ್ಕೊಳ್ತಿದ್ದೀವಿ. ಅಂಥದ್ರಲ್ಲಿ ಮೀಸಲಾತಿನ ಕಿತ್ತೊಗೆರಿ ಅಂತೇಳಿ ಆರಾಮಾಗಿ ಹೇಳ್ತೀವಲ್ಲ, ಕಿತ್ತೊಗೆದು ಬಿಟ್ಟರೆ ಸಮಾಜದ ಪರಿಸ್ಥಿತಿ ಹೇಗಾಗಬೇಡ. ಮತ್ತೆ 30 ವರ್ಷ ಹಿಂದೆ ಅಥವಾ 40 ವರ್ಷ ಹಿಂದೆ, 50 ವರ್ಷ ಹಿಂದೆ ಅಥವಾ 100 ವರ್ಷ ಹಿಂದೆ ಹೋಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದನ್ನ ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಆರಾಮಾಗಿ ಹೇಳ್ಬಿಡ್ತೀವಿ, ನಾವು ಹೆಂಗಾಗಿ ಬಿಟ್ಟಿದ್ದೀವಿ ಅಂದ್ರೆ ನಾವು ಬರೀ 4 ನಮ್ಮ ಸುತ್ತ ಇರೋದು ಮಾತ್ರ ನಾವು ಯೋಚನೆ ಮಾಡ್ತೀವಿ. ಇವತ್ತು ಮೀಸಲಾತಿ ಇರುವಂತ ಒಂದೇ ಒಂದು ಕಾರಣಕ್ಕಾಗಿ ಆ ಸಮುದಾಯದವರಿಗೊಂದು ಗೌರವ, ಒಂದಷ್ಟು ಸಮುದಾಯದವರಿಗೆ ಅಧಿಕಾರ, ಆಡಳಿತ, ಶಿಕ್ಷಣ, ಉದ್ಯೋಗ ಎಲ್ಲವೂ ಕೂಡ ಸಿಗ್ತಾ ಇದೆ. ಅಪ್ಪಿ ತಪ್ಪಿ ಅದನ್ನೂ ಕಿತ್ಕೊಂಡು ಎಲ್ಲರೂ ಒಟ್ಟಿಗೆ ಕಾಂಪೀಟ್ ಮಾಡೋಂತ ಹೋಗ್ಬಿಟ್ರೆ ಸಮಾಜ ಎಲ್ಲಿಗೋ ಮತ್ತೊಮ್ಮೆ ಹೊರಟೋಗೋದ್ರಲ್ಲಿ ಯಾವುದೇ ಅಚ್ಚರಿಯೂ ಕೂಡ ಇಲ್ಲ. ಇದು ವಾಸ್ತವ ಸತ್ಯ. ಇವತ್ತು ಮೀಸಲಾತಿ ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಕೊಟ್ಟು ನಿಕೃಷ್ಟವಾಗಿ ಕಾಣಲಾಗ್ತಾ ಇದೆ, ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಇರುವಂತಹ ಅದೆಲ್ಲವನ್ನೂ ಕೂಡ ಕಿತ್ಕೊಂಡು ಬಿಟ್ರೆ ಮತ್ತೆ ಎಲ್ಲಿಗೆ ಹೋಗಬಹುದು ಯೋಚನೆ ಮಾಡಿ. ಅದಾದ ಬಳಿಕ ಮೀಸಲಾತಿ ತೆಗಿಬೇಕಾ ಬೇಡವಾ ಅದರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ. ಬಂಧುಗಳೇ, ಯಾವಾಗ ಮೀಸಲಾತಿ ಸಿಗಬೇಕು ಅಂತಾದ್ರೆ ನಮ್ಮಲ್ಲಿ ಜಾತಿ ಎನ್ನುವಂಥ ಪಿಡುಗನ್ನ ಸಂಪೂರ್ಣವಾಗಿ ಕಿತ್ತು ಒಗೆದು ಬಿಡಬೇಕು. ಎಲ್ಲರೂ ಸಮಾನರು ಅಂತ ಆಲೋಚನೆ ಮಾಡುವಂಥ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಅವನು ದೇವಸ್ಥಾನದ ಒಳಗಡೆ, ಇನ್ನೊಂದ್ರ ಒಳಗಡೆ, ಮನೆ ಒಳಗಡೆ, ಮತ್ತೊಂದು ಮಗದು ಎಲ್ಲವನ್ನೂ ಕೂಡ ಬಿಟ್ಕೊಂಡ ಸಂದರ್ಭದಲ್ಲಿ ಆರಾಮಾಗಿ ಮೀಸಲಾತಿನ ತೆಗಿಬಹುದು. ಸದ್ಯಕ್ಕೆ ಆ ಪರಿಸ್ಥಿತಿ ಇದೆಯಾ? ಇಲ್ಲ. ಹಾಗಾದ್ರೆ ಏನು ಬದಲಾವಣೆಯನ್ನ ಮಾಡಬೇಕು ಅದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಒಂದಷ್ಟು ಬದಲಾವಣೆಯಂತೂ ಆಗಲೇಬೇಕಾದಂತ ವಿಚಾರ. ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಸ್ವತಃ ಇದಕ್ಕೆ ಸಂಬಂಧಪಟ್ಟಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನಮ್ಮಲ್ಲಿ ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಅಂತ ಹೇಳಿ ಕರಿತೀವಿ. ಈಗ OBCಯಲ್ಲಿ ಇದೆ. OBCಯಲ್ಲಿ ಹೇಗೆ ಕೆನೆ ಪದರ ಅಂದ್ರೆ, ಈಗ ಒಂದು ಆದಾಯ ಅಂತೇಳಿ ನಿಗದಿ ಮಾಡಿದ್ದಾರೆ. 8 ಲಕ್ಷಕ್ಕಿಂತ ಹೆಚ್ಚು ಆ ಕುಟುಂಬಕ್ಕೆ ಆದಾಯ, ಕೃಷಿ ಮತ್ತೆ ಸಂಬಳದ ಹೊರತಾಗಿ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇತ್ತು ಅಂತಾದ್ರೆ ಅವರು ಆ ಮೀಸಲಾತಿಯ ವ್ಯಾಪ್ತಿಗೆ ಬರೋದಿಲ್ಲ.
ಹಾಗೆ ಉನ್ನತ ಹುದ್ದೆಯಲ್ಲಿ ಇದ್ರು ಅಂತ ಆದ್ರೆ, ಸಮಾಜದಲ್ಲಿ ಒಳ್ಳೊಳ್ಳೆ ಉನ್ನತ ಹುದ್ದೆಯನ್ನು ಪಡೆದುಕೊಂಡಿದ್ರೆ ಆಗಲೂ ಕೂಡ ಅವರು ಮೀಸಲಾತಿಯ ವ್ಯಾಪ್ತಿಗೆ ಬರೋದಿಲ್ಲ. ಅಂದರೆ ಮೀಸಲಾತಿ ಸಿಕ್ಕಂತವರಿಗೆ ಸಿಗಬಾರದು ಎನ್ನುವಂತ ಕಾರಣಕ್ಕಾಗಿ ಈ ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಅಂತೇಳಿ ಕರಿತೀವಿ. ಆದ್ರೆ ಅದು SC/ST ಸಮುದಾಯಕ್ಕೆ ಅನ್ವಯ ಆಗ್ತಾ ಇಲ್ಲ. ಅದನ್ನೇ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಾಗ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತಹ BR ಗವಾಯಿ ಅವರು ಆ ಸಂದರ್ಭದಲ್ಲಿದ್ರು ಬಹಳ ಸ್ಪಷ್ಟವಾದಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕ್ರೀಮಿ ಲೇಯರ್ ಅನ್ನ ಅಳವಡಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೂಡ SC/ST ಸಮುದಾಯದಲ್ಲಿ ಸಂಬಂಧಪಟ್ಟ ಹಾಗೆ. ಹೇಗೆ ಅಂದರೆ, ಉದಾಹರಣೆಗೆ ಈಗ SC/ST ಸಮುದಾಯದಲ್ಲಿ ಯಾರೋ ಒಬ್ರು IAS ಅಧಿಕಾರಿಯಾದ್ರು ಅಥವಾ IPS ಅಧಿಕಾರಿಯಾದ್ರು ಅಥವಾ ಯಾವುದೋ ಒಂದು ಉನ್ನತ ಹುದ್ದೆಯನ್ನ ಪಡೆದ್ರು ಅಂತ ಇಟ್ಕೊಳ್ಳಿ. ಅವರನ್ನ ಮೀಸಲಾತಿ ವ್ಯಾಪ್ತಿಯಿಂದ ಹೊರಗಿಡೋದು, ಅದಾದ ಬಳಿಕ ಅವರ ಮುಂದಿನ ಪೀಳಿಗೆ ಎಲ್ಲರ ಜೊತೆಯಲ್ಲೇ ಪೈಪೋಟಿಯನ್ನು ನಡೆಸೋದು ಅಥವಾ ಎಲ್ಲರ ಜೊತೆಯಲ್ಲೂ ಕೂಡ ಅವರು ಸ್ಪರ್ಧೆಗೆ ಇಳಿಯೋದು. ಆಗ ಮೀಸಲಾತಿಯನ್ನ ಪಡೆದಂತವರೇ ಮೀಸಲಾತಿಯನ್ನ ಪಡೆಯೋದು ತಪ್ಪಿದ ರೀತಿಯಲ್ಲಿ ಆಗುತ್ತೆ. ಸಮುದಾಯದ ಪ್ರತಿಯೊಬ್ಬರಿಗೂ ಕೂಡ ಆ ಮೀಸಲಾತಿಯ ಸೌಲಭ್ಯ ಸಿಕ್ಕ ರೀತಿಯಲ್ಲಿ ಆಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಇವತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ, ಇದು ವಾಸ್ತವ ಸತ್ಯ. ಎಷ್ಟೋ ಜನ ಅದನ್ನ ಇದು ಮಾಡ್ಕೊಳ್ಳೋದಿಲ್ಲ. ಇವತ್ತು ಯಾವುದೋ ಒಂದು ಸಮುದಾಯದಲ್ಲಿ ಅವರು ಮೀಸಲಾತಿಯನ್ನು ಪಡೆದು IAS IPS ಅಧಿಕಾರಿಗಳು ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಉನ್ನತ ಹುದ್ದೆಗೆ ಹೋದಂಥವ್ರು ಅವರ ಸಮುದಾಯದವರನ್ನೇ ಆಮೇಲೆ ನಿಕೃಷ್ಟವಾಗಿ ಕಾಣೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇನ್ನೊಂದಷ್ಟು ಕಡೆಗಳಲ್ಲಿ ಏನಾಗ್ಬಿಟ್ಟಿದೆ, ಅದು ರಾಜಕೀಯವಾಗಿ ಆಗಿರ್ಬೋದು ಅಥವಾ ಶಿಕ್ಷಣ ಅಥವಾ ಉದ್ಯೋಗದಲ್ಲಿ ಆಗಿರ್ಬೋದು, ಕೆಲವು ಕುಟುಂಬಗಳಿಗೆ ಕೆಲವೊಬ್ಬರಿಗೆ ಮಾತ್ರ ಮತ್ತೆ 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 ಮೀಸಲಾತಿ ಸಿಗ್ತಾನೆ ಹೋಗ್ತಾ ಇದೆ. ಅವರು ಅದೇ ರೀತಿಯಾಗಿ ಸಮಾಜದಲ್ಲಿ ಉದ್ಧಾರ ಆಗ್ತಾನೆ ಇದ್ದಾರೆ. ಅವರದ್ದೇ ಸಮುದಾಯದ ಇನ್ನುಳಿದಂಥವರಿಗೆ ಅವರಿಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯವಾಗಿ ಯಾವುದರಲ್ಲೂ ಕೂಡ ಪ್ರಾತಿನಿಧ್ಯ ಸಿಗದೆ, ಮೀಸಲಾತಿ ಇದ್ದರೂ ಕೂಡ ಮೀಸಲಾತಿಯನ್ನು ಪಡೆಯಲಾಗದೆ ಮೀಸಲಾತಿಯ ಅರ್ಥವೇ ಅನರ್ಥ ಆಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಹೀಗಾಗಿ ಕ್ರೀಮಿ ಲೇಯರ್ ಅಥವಾ ಕೆನೆ ಪದರ ಅಂತ ಏನ್ ಕರಿತೀವಿ, ಅದನ್ನ ಅನ್ವಯ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಅಂದರೆ ಓರ್ವ ವ್ಯಕ್ತಿ IAS ಅಧಿಕಾರಿ ಆದಂದ್ರೆ ಆ ಸಮುದಾಯದಲ್ಲಿ ಮೀಸಲಾತಿಯನ್ನು ಪಡೆದು ಆ ಪೀಳಿಗೆಗೆ ಮಾತ್ರ ಆ ಮೀಸಲಾತಿ ಸೌಲಭ್ಯ ಸಿಗಬೇಕು. ನೆಕ್ಸ್ಟ್ ಪೀಳಿಗೆ, ಅದರ ಮುಂದಿನ ಪೀಳಿಗೆ ಹಂಗೆ ಸಿಗ್ತಾ ಹೋಗ್ಬಿಟ್ರೆ ನಿಜವಾಗ್ಲೂ ಆ ಮೀಸಲಾತಿಯ ಅರ್ಥ ಉಳ್ಕೊಳ್ಳೋದಿಲ್ಲ. ಇದೇ ರಾಜಕೀಯವಾಗಿ ಹೇಳುವಾಗ BR ಅಂಬೇಡ್ಕರ್ ಅವರೇ ಒಮ್ಮೆ ಹೇಳಿದ್ರು, ಅಂದ್ರೆ 10 ವರ್ಷ ಅಂತ ಅವ್ರು ಹೇಳಿದ್ರಲ್ಲ, ಅದಾದ ಬಳಿಕ ಅವರೇ ಒಂದ್ ಕಡೆ ಹೇಳಿದ್ರು, ಮೀಸಲಾತಿಯನ್ನು ಬಳಸ್ಕೊಂಡು ಇವತ್ತು ರಾಜಕೀಯವಾಗಿ ಉನ್ನತ ಹುದ್ದೆ ಹೋದಂತರ ಅವರ ಜಾತಿಯವರೇ ತುಂಬಾ ಕೆಟ್ಟದಾಗ ನೋಡ್ತಿದ್ದಾರೆ ಎನ್ನುವಂತ ರೀತಿಯಲ್ಲಿ. ಒಂದು ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.